God for the series on the gift of tongues. ಅನ್ಯ ಭಾಷೆಗಳ ಕುರಿತಾದಂತ ಒಂದು ಅಧ್ಯಯನಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. While teaching you, I also learned so many things. ನಿಮ್ಮೆಲ್ಲರಿಗೂ ಬೋಧಿಸುವುದರ ಮೂಲಕ ನಾನು ಸಹ ಅನೇಕ ಸಂಗತಿಗಳನ್ನು ಕಲಿತಾ ಇದ್ದೇನೆ. And I praise God, we could clear a lot of doubts, questions and comments also. ಮತ್ತು ಇದರ ವಿಷಯವಾಗಿರುವಂತಹ ಸಂಶಯಗಳು, ಪ್ರಶ್ನೆಗಳು ಮತ್ತು ಅನೇಕ ಕಾಮೆಂಟ್ಸ್ ಗಳಿಗೆ ಸಹ ನಾವು ಉತ್ತರಿಸ್ತಾ ಬಂದಿದ್ದೇವೆ. I want to thank Pastor Sunanda. She was patiently translating for me. So today also she is tired, but she's there always. Praise God. Tired ಆಗಿದ್ರು ಕೂಡ ನನಗೋಸ್ಕರ ಯಾವಾಗಲೂ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. Thank you so much, Pastor. Praise God. So today we'll go into the subject of salvation. ಈ ದಿನ ನಾವು ರಕ್ಷಣೆ ಎನ್ನುವಂತದರ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. So we are going to start a new series called Foundations of Our Faith. ಈ ದಿನ ಒಂದು ಹೊಸ ಸಂಗತಿಗಳನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಅದೇನೆಂದ್ರೆ ಫೌಂಡೇಶನ್ಸ್, ಅಸ್ಥಿವಾರಗಳು ಎಂಬುದಾಗಿ. Okay, so we're going to talk about the salvation, grace of God, gospel of Christ, all these things. ಈ ಒಂದು ಸಂಗತಿಗಳಲ್ಲಿ ಅಂದ್ರೆ ಅಸ್ಥಿವಾರಗಳ ಕುರಿತು ನಾವು ಧ್ಯಾನಿಸ್ತಿರುವಾಗ ಇದರಲ್ಲಿ ರಕ್ಷಣೆ ಮತ್ತು ದೇವರ ಕೃಪೆ ಮತ್ತು ಹೀಗೆ ಮುಂತಾದ ಕೆಲವು ಸಂಗತಿಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗ್ತೇವೆ. Amen. So why we are talking about this again? ತಿರುಗಿ ಈ ಸಂಗತಿಗಳನ್ನು ಯಾಕೆ ನಾವು ಧ್ಯಾನ ಮಾಡ್ತಿದ್ದೇವೆ? Ask your neighbor, why we are talking about salvation? I'm already saved. ನಾವು ರಕ್ಷಣೆ ಈಗಾಗಲೇ ಹೊಂದಿದ್ದೇವಲ್ವಾ, ತಿರುಗಿ ರಕ್ಷಣೆ ಬಗ್ಗೆ ಯಾಕೆ ನಾವು ಧ್ಯಾನ ಮಾಡ್ತಿದ್ದೇವೆ? ನಿಮ್ಮ ಬದಿಯಲ್ಲಿದ್ದವರನ್ನು ಪ್ರಶ್ನೆ ಮಾಡಿ. Because even though we are saved, so many times we don't have in our mind we don't have faith on that salvation. ನಾವು ರಕ್ಷಣೆ ಹೊಂದಿದವರಾಗಿದ್ದಾಗ್ಯೂ ಸಹ ನಮ್ಮ ಮನಸ್ಸಿನಲ್ಲಿ ರಕ್ಷಣೆ ಕುರಿತಾದ ನಿಶ್ಚಯತೆ ನಮಗೆ ಇರುವುದಿಲ್ಲ. See, Paul said in Ephesians chapter 6 verse 10 to 17, if you read, ಪೌಲನು ಎಫೆಸಿದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 10 ರಿಂದ 17ನೇ ವಚನ ತನಕ ಆತನು ಹೀಗೆ ಹೇಳ್ತಾನೆ. ನಾವು ಓದಿಕೊಳ್ಳೋಣ. He talks about evil day. Shall we turn there? ಅಲ್ಲಿ ಆತನು ಕೆಟ್ಟ ದಿನದ ಬಗ್ಗೆ, ಕಠಿಣವಾದ ಸಮಯ ಅಥವಾ ದಿನದ ಬಗ್ಗೆ ಆತನು ಉಲ್ಲೇಖ ಮಾಡ್ತಾರೆ. So here Paul talks about the evil day, right? ಇಲ್ಲಿ ಪೌಲನು ಕೆಟ್ಟ ದಿನ ಅಥವಾ ಕಠಿಣವಾದ ದಿನ ಎಂಬುವಂತ ಒಂದು ಸಂಗತಿಯನ್ನು ಮಾತನಾಡ್ತಾರೆ. What can be evil day for a believer? ಬಿಲೀವರ್ಸ್ ಅಂದ್ರೆ ವಿಶ್ವಾಸಿಗಳಿಗೆ ಕೆಟ್ಟ ಒಂದು ದಿನ ಯಾವುದು ಅಥವಾ ಕಠಿಣವಾದ ದಿನ ಯಾವುದಾಗಿರುತ್ತದೆ? Okay, it is the day that our faith will be challenged, right? ಅದು ಯಾವ ದಿನ ಅಂದ್ರೆ ನಮ್ಮ ವಿಶ್ವಾಸಕ್ಕೆ, ನಮ್ಮ ನಂಬಿಕೆಗೆ ಸವಾಲು ಉಂಟಾಗುವ ದಿನ. Through circumstances, ಆ ಪರಿಸ್ಥಿತಿಗಳ ಮುಖಾಂತರ, through people, ಜನರ ಮೂಲಕ, through several things that we go through every day. ನಾವು ಪ್ರತಿನಿತ್ಯ ಹಾದು ಹೋಗುವಂತ ಅನೇಕ ಸಂಗತಿಗಳ ಮೂಲಕ, when our prayers get delayed, ನಮ್ಮ ಪ್ರಾರ್ಥನೆಗಳು ವಿಳಂಬವಾಗುವಾಗ, okay, or if you are waiting for something to happen in life but nothing is happening, ನಮ್ಮ ಜೀವನದಲ್ಲಿ ಏನಾದರೂ ನಡೆಯಬೇಕೆಂಬುದಾಗಿ ನಾವು ನಿರೀಕ್ಷಿಸ್ತಾ ಇರ್ತೇವೆ, ಬಟ್ ಅದು ಆಗ್ತಾ ಇಲ್ಲ. it challenges our faith. ಅದು ನಮ್ಮ ನಂಬಿಕೆಯನ್ನು ಸವಾಲು ಮಾಡುವಂತದ್ದಾಗಿರ್ತದೆ. And then Paul calls it as an evil day, right? ಅದನ್ನೇ ಪೌಲನು ಹೇಳ್ತಾನೆ ಕಠಿಣವಾದ ದಿನ ಅಥವಾ ಕೆಟ್ಟ ದಿನ ಎಂಬುದಾಗಿ. Evil day means not only persecution, not only killing and destruction. ಕೆಟ್ಟ ದಿನ ಅಥವಾ ಖೇಡಿನ ದಿನ ಅಂತ ಹೇಳುವಾಗ ಶ್ರಮೆ, ಹಿಂಸೆಯ ದಿನ ಮಾತ್ರವಲ್ಲ. Any time that your faith is challenged. ಅದು ಯಾವುದೇ ಸಮಯವಾಗಿರಬಹುದು, ನಿನ್ನ ನಂಬಿಕೆಗೆ ಸವಾಲು ಉಂಟಾದ ದಿನ ಅದು. Paul makes it clear that we are fighting against the spiritual enemy, not physical enemy. ಪೌಲನು ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ರಕ್ತ ಮಾಂಸಗಳಿಗೆ ವಿರುದ್ಧವಾಗಲ್ಲ, ಆಕಾಶ ಮಂಡಲದಲ್ಲಿ ಕೆಲಸ ಮಾಡುವ ದುರಾತ್ಮಗಳ ಸಮೂಹಗಳಿಗೆ ವಿರೋಧವಾಗಿ ನಾವು ಹೋರಾಟ ಮಾಡುವವರಾಗಿರ್ತೇವೆ ಎಂಬುದಾಗಿ. And he says that wear the armor of God. ಆತನು ಹೇಳ್ತಾ ಇದ್ದಾನೆ, ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ನೀವು ಧರಿಸಿಕೊಳ್ಳಿರಿ. In the armor of God he is talking about helmet, right? Helmet. Can we read that portion? ಆ ಸರ್ವಾಯುಧಗಳನ್ನು ಆತನು ಮಾತನಾಡ್ತಾ ಅದರಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣ ಎಂಬುದಾಗಿ ಆತನು ಅದರ ಬಗ್ಗೆ ಹೇಳ್ತಾರೆ. ನಾವು ಕೆಳಗಡೆ ವಚನಗಳನ್ನು ಓದೋಣ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ, ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಅದರಿಂದ ನೀವು ಕೆಳಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. Amen. Amen. Praise God. Here is talking about ರಕ್ಷಣೆ ಎಂಬ ಶಿರಸ್ತ್ರಾಣವು, helmet of salvation. ಇಲ್ಲ, ಆತನು ಹೇಳ್ತಾ ಇದ್ದಾನೆ ರಕ್ಷಣೆ ಎಂಬ ಶಿರಸ್ತ್ರಾಣ ಎಂಬುದಾಗಿ. Okay, in another portion Paul talks about this helmet of salvation as hope in the salvation. ಇದರ ಕುರಿತೇ ಇಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣ ಅಂತ ಏನು ಹೇಳ್ತಿದ್ದಾರೋ ಇದರ ಬಗ್ಗೆ ಇನ್ನೊಂದು ಕಡೆ ಆತನು ಮಾತನಾಡ್ತಾ ರಕ್ಷಣೆಯ ನಿರೀಕ್ಷೆ ಎಂಬುದಾಗಿ ಸಹ ಆತನು ಮಾತನಾಡ್ತಾರೆ. So the salvation is like helmet for us. ರಕ್ಷಣೆ ಅನ್ನುವಂಥದ್ದು ನಮಗೆ ಶಿರಸ್ತ್ರಾಣ ಇದ್ದ ಹಾಗೆ. What does helmet do? ಶಿರಸ್ತ್ರಾಣ ಏನು ಮಾಡ್ತೈತೆ? Protect what? Right. Our head, right? ನಮ್ಮ ತಲೆಯನ್ನು ಅದು ಕಾಪಾಡುತ್ತದೆ, ಭದ್ರಪಡಿಸುತ್ತದೆ. In war, ಯುದ್ಧದಲ್ಲಿ if soldier is fighting in war, ಸೈನಿಕರು ಯುದ್ಧದಲ್ಲಿ ಹೋರಾಡ್ತಿರುವಾಗ, okay, if a bullet hits or any harm or wounds happen, they can still fight or they can still survive. ನೋಡಿ, ಅವರ ದೇಹದಲ್ಲಿ ಯಾವುದೇ ಭಾಗಕ್ಕೆ ಗಾಯಗಳಾದಾಗ ಅಥವಾ ಬುಲೆಟ್ಗಳು ಯಾವುದೇ ಆಯುಧ ತಾಗಿದ್ರೂ ಸಹ ಅವರು ಯುದ್ಧವನ್ನು ಮುಂದುವರಿಸಬಹುದು. But if something hits the head, ಆದರೆ ಅವರ ತಲೆಗೆ ಪೆಟ್ಟಾದರೆ they can't do anything.
ಅವ್ರೇನು ಮಾಡ್ಲಿಕ್ಕಾಗಲ್ಲ. Such soldiers, they drag them and go to their wards. ಬೇರೆ ಸೈನಿಕರು ಅವರನ್ನು ಎಳೆದು ಬದಿಗೆ ನಿಲ್ಲಿಸಬೇಕಾಗ್ತದೆ. That head is so important for anybody. ಯಾರಿಗಾದ್ರೂ ಸಹ ತಲೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಅಂಗವಾಗಿದೆ. And Paul talks about a Roman soldier's dress, and he says that our salvation is like the helmet for that soldier. ಆ ರೋಮ ಸೈನಿಕರ ಒಂದು ಅವರ ಡ್ರೆಸ್ ಅನ್ನು ನೋಡ್ತಾ ಆತನು ಹೋಲಿಸ್ತಾ ಇದ್ದಾನೆ, ನಮ್ಮ ರಕ್ಷಣೆ ಎಂಬುವಂಥದ್ದು ಶಿರಸ್ತ್ರಾಣಕ್ಕೆ ಸಮಾನ ಎಂಬುದಾಗಿ. And it is the hope of salvation, right? ಅದು ರಕ್ಷಣೆಯ ನಿರೀಕ್ಷೆ ಎಂಬುದಾಗಿ ಸಹ ಹೇಳಲ್ಪಟ್ಟಿದೆ. Amen. Praise God. Praise the Lord. So we all received salvation. We all received salvation ನಾವೆಲ್ಲರೂ ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ by believing in what Christ has done. ಕ್ರಿಸ್ತನಲ್ಲಿ ದೇವರು ಏನು ಮಾಡಿದ್ದಾನೆ ಅದನ್ನು ನಂಬುವುದರ ಮೂಲಕ. And this is only by His grace. ಇದು ಕೇವಲ ಆತನ ಕೃಪೆಯ ಮುಖಾಂತರ. We receive it by faith, right? ನಾವು ನಂಬಿಕೆ ಮೂಲಕ ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ. Okay, and that became what? Our helmet. ಅದು ನಮಗೆ ಶಿರಸ್ತ್ರಾಣವಾಗಿ ಇರುವಂತದ್ದಾಗಿದೆ. So in other words, it is protecting your what happens in the head? What is happening in the what process happens in the head? ತಲೆಯಲ್ಲಿ ಏನೆಲ್ಲ ಸಂಗತಿಗಳು ನಡೆಯುವಂತವಾಗಿರ್ತವೆ? Thoughts, ಆಲೋಚನೆಗಳು, right? So your thoughts or entire process of your body, everything starts from where? In your brain or in your head. ನೋಡಿ, ನಿಮ್ಮ ದೇಹದಲ್ಲಿ ಏನೆಲ್ಲ ಆಗ್ತೈತೋ ಅದೆಲ್ಲ ಪ್ರಾರಂಭವಾಗುವಂತದ್ದು ನಮ್ಮ ಬ್ರೈನ್ ಅಲ್ಲಿ, ನಮ್ಮ ತಲೆಯಲ್ಲಿ ಆಲೋಚನೆಗಳ ಮೂಲಕವಾಗಿ. So hope of salvation is so important for a believer. ಆದ್ದರಿಂದ ರಕ್ಷಣೆಯ ನಿರೀಕ್ಷೆ ಅನ್ನುವಂಥದ್ದು ವಿಶ್ವಾಸಿಗಳಿಗೆ ಬಹಳ ಮುಖ್ಯವಾದಂತ ವಿಷಯ. You know, devil cannot directly touch you. ಸೈತಾನನು ಡೈರೆಕ್ಟ್ ಆಗಿ ಟಚ್ ಮಾಡ್ಲಿಕ್ಕೆ ಆಗಲ್ಲ. He cannot come with a sword and say, hey, I am standing in front of you, I will kill you. He won't say that. ಸೈತಾನನ ಕತ್ತಿ ಈಟೆ ಹಿಡ್ಕೊಂಡು ಬಂದುಬಿಟ್ಟು ನಮ್ಮ ಎದುರಲ್ಲಿ ನಿಂತುಕೊಂಡು ಬಿಟ್ಟು ನಮ್ಮನ್ನು ಎದುರಿಸುವುದಿಲ್ಲ. Okay, but he will always try to attack where? Your head. Thoughts. Yes. ಆತನು ಯಾವಾಗಲೂ ಸೈತಾನನು ಯಾವಾಗಲೂ ಸಹ ನಮ್ಮನ್ನು ಎದುರಿಸುವಂಥದ್ದು ನಮ್ಮ ಆಲೋಚನೆಗಳ ಮೂಲಕವಾಗಿರ್ತಾನೆ. So that is when, if you have hope in that salvation, in what Christ has done for you, then you will not be shaken. ನೋಡಿ, ಯಾವಾಗಾದ್ರೆ ದೇವರು ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೋ ಅದನ್ನು ನಂಬುವುದರ ಮೂಲಕ ನೀವು ಸಿಕ್ಕಿರುವಂತಹ ರಕ್ಷಣೆಯಲ್ಲಿ ನೀವು ನಿರೀಕ್ಷೆ ಉಳ್ಳವರಾಗಿದ್ದರೆ ಸೈತಾನನು ಯಾವ ರೀತಿ ನಿಮ್ಮ ಆಲೋಚನೆಗಳನ್ನು ಕೆಡಿಸುವುದಕ್ಕೆ ಆಗುವುದಿಲ್ಲ. Amen. Praise God. You will stand strong because you know in your thoughts, in your actions, in your faith, you know what you are in Christ. ನಿಮಗೆ ಕ್ರಿಸ್ತನಲ್ಲಿ ನೀವು ಏನಾಗಿದ್ದೀರೋ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ರಕ್ಷಣೆ ವಿಷಯದಲ್ಲಿ ನೀವು ತಿಳುವಳಿಕೆಯನ್ನು ಹೊಂದಿದವರಾಗಿರೋದ್ರಿಂದ ನೀವು ಎಷ್ಟು ಮಾತ್ರಕ್ಕೂ ಅವನಿಗೆ ನೀವು ಎದುರು ಕದಲುವುದಿಲ್ಲ. Praise the Lord. Praise the Lord. So Paul wrote 2 letters about this. ಇದರ ವಿಷಯವಾಗಿ ಪೌಲನು 2 ಪತ್ರಿಕೆಗಳನ್ನು ಆತನು ಬರೆಯುತ್ತಾನೆ. He wrote a letter to the church of Rome. ಇಲ್ಲಿ ರೋಮ ಇರುವಂತಹ ಸಭೆಗೆ ಆತನು ಒಂದು ಪತ್ರಿಕೆಯನ್ನು ಬರೆಯುತ್ತಾರೆ. He also wrote another letter to the church of Galatia. ಮತ್ತು ಗಲಾತ್ಯದವರಿಗೆ ಬರೆದಂತ ಇನ್ನೊಂದು ಪತ್ರಿಕೆಯಲ್ಲಿ ಈ ವಿಷಯಗಳನ್ನು ಉಲ್ಲೇಖ ಮಾಡ್ತಾರೆ. And we don't know the author of Hebrews letter, but that letter also talks about this. ಹಿಬ್ರೂ ಪತ್ರಿಕೆಯನ್ನು ಬರೆದಂತ ರಚಯಿತೆ ಯಾರು ನಮಗೆ ಗೊತ್ತಿಲ್ಲ, ಬಟ್ ಆದರೆ ಇಬ್ರಿಯರಿಗೆ ಬರೆದಂತ ಪತ್ರಿಕೆಯಲ್ಲಿ ಸಹ ಈ ರಕ್ಷಣೆ ಕುರಿತಾದ ಸಂಗತಿಗಳು ಬರೆಯಲ್ಪಟ್ಟಿರುವಂತವಾಗಿದ್ದಾವೆ. So based on writing style, many say that Hebrews also Paul only wrote. ಹಿಬ್ರಿ ಪತ್ರಿಕೆ ಬರೆದಂತ ಶೈಲಿಯನ್ನು ಯೋಚನೆ ಮಾಡುವಾಗ ಅನೇಕರು ಹೇಳ್ತಾರೆ ಇದನ್ನು ಸಹ ಪೌಲನೇ ಬರೆದಿರುತ್ತಾನೆ ಎಂಬುದಾಗಿ. Okay, usually Paul starts his letter saying that I Paul, a servant of Christ, or I am Paul, the minister of Christ, like that, apostle of Christ. ಪೌಲನು ತನ್ನ ಪದ್ಧತಿ ಏನಂದ್ರೆ ಯಾವುದೇ ಪತ್ರಿಕೆಯನ್ನು ಬರೆಯುವಾಗ ಪ್ರಾರಂಭದಲ್ಲಿ ನಾನು ದೇವರ ಸೇವಕನಾದ ಪೌಲನು ಬರೆಯುವುದೇನೆಂದರೆ ಎಂಬುದಾಗಿ ಆತನು ಪ್ರಾರಂಭ ಮಾಡುವ ಆತನಾಗಿರ್ತಾನೆ. But in Hebrew he doesn't write like that, so there is a small doubt whether he wrote or not. ಆದರೆ ಹಿಬ್ರಿ ಪತ್ರಿಕೆಯಲ್ಲಿ ನೋಡುವಾಗ ಆ ರೀತಿಯಾದಂಥ ಯಾರು ಬರೆದಿದ್ದಾರೆ ಅವರ ಪರಿಚಯಲ್ಲಿ ಗೊತ್ತಾಗುವುದಿಲ್ಲ. ಆದ್ರಿಂದ ಒಂದು ಸಣ್ಣ ಸಂಶಯ ಕ್ರೈಸ್ತವ ಸಮಾಜದಲ್ಲಿ ಇರುವಂತದ್ದಾಗಿದೆ. However, these 3 letters talk a lot about our salvation, grace of God, gospel of Christ. ಈ 3 ಪತ್ರಿಕೆಗಳು ರೋಮ, ಗಲಾತಿ ಮತ್ತು ಹಿಬ್ರಿ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ರಕ್ಷಣೆ, ದೇವರ ಕೃಪೆ, ಯೇಸು ಕ್ರಿಸ್ತನ ಸುವಾರ್ತೆ, ಈ 3 ಸಂಗತಿಗಳ ಬಗ್ಗೆ ಈ 3 ಪತ್ರಿಕೆಗಳಲ್ಲಿ ಹೆಚ್ಚಾಗಿ ನಾವು ನೋಡುವಂತವರಾಗಿರ್ತೇವೆ. Praise the Lord. Praise the Lord. So I'll just briefly tell about this. ಈ ಸಂಗತಿಗಳ ಬಗ್ಗೆ ನಾನು ಕ್ಲುಪ್ತವಾಗಿ ಹೇಳಿಕ್ಕೆ ಇಷ್ಟಪಡ್ತೇನೆ. When Paul was ministering to the people, ಪೌಲನು ಜನರಿಗೆ ಆತನ ಸೇವೆಯನ್ನು ಮಾಡ್ತಿರುವಾಗ, he was constructing the churches. I mean, planting the churches. He was equipping the leaders. ಸಭೆಗಳನ್ನು ಸ್ಥಾಪಿಸುತ್ತಾ ಮತ್ತು ನಾಯಕರನ್ನು ಆತನು ಬಲಪಡಿಸುತ್ತಾ ಇರುವಾಗ, okay, he faced one problem. ಆತನಿಗೆ ಒಂದು ಸಮಸ್ಯೆ ಎದುರಾಗುವಂತದ್ದಾಗಿರ್ತದೆ. In church there were Jews and Gentiles, Greeks also. Yes. ಆ ಸಭೆಗಳಲ್ಲಿ ಯಹೂದ್ಯರು ಮತ್ತು ಅನ್ಯರು ಇಬ್ಬರು ಸಹ ಇರುವಂತವರಾಗಿದ್ದರು. So Jews were saying that, Christianity is just extension of Judaism. ಯಹೂದ್ಯರು ಹೇಳ್ತಿರುವಂತಹ ಸಂಗತಿ ಏನಂದ್ರೆ ಕ್ರೈಸ್ತವತ್ವ ಅನ್ನುವಂಥದ್ದು ಮತ್ತು ಯಹೂದ ಮತ ಅಥವಾ ಯಹೂದ್ಯ ಮತ ಮುಂದುವರೆದಂತ ಭಾಗ ಎಂಬುದಾಗಿ. So they used to say that this is us only, we are only Jewish people. ಕ್ರೈಸ್ತವತ್ವ ಅನ್ನುವಂಥದ್ದು ನಮ್ಮಿಂದ ಪ್ರಾರಂಭವಾಗಿದೆ, ಅದು ನಮಗೆ ಸಂಬಂಧಪಟ್ಟದ್ದು, ನಾವೇ ಅದು ಎಂಬುದಾಗಿ. So they always thought that Christ is a savior for Jewish people. ಅವ್ರು ಯಾವಾಗಲೂ ಈಗ ಆಲೋಚನೆ ಮಾಡುವವರಾಗಿದ್ದರು ಕ್ರಿಸ್ತನು ಯಹೂದ್ಯರ ರಕ್ಷಕನಾಗಿದ್ದಾನೆಂಬುದಾಗಿ. But Paul was always teaching that he is the savior for the humanity. ಆದರೆ ಪೌಲನು ಯಾವಾಗಲೂ ಹೀಗೆ ಉಪದೇಶ ಮಾಡ್ತಾ ಇದ್ದ, ಯೇಸು ಕ್ರಿಸ್ತನು ಇಡೀ ಮಾನವ ಜಾತಿಗೆ ಆತನ ರಕ್ಷಕನಾಗಿದ್ದಾನೆಂಬುದಾಗಿ. So when Gentiles were there, Jewish people used to think that these are low class people.
ಯಾವಾಗಾದ್ರೆ ಯಹೂದ್ಯರು ಅವರ ಮಧ್ಯದಲ್ಲಿ ಅನ್ಯ ಜನರಿದ್ದಾಗ ಇವರು ಕಡಿಮೆಯಾದ ಜನ ಎಂಬುದಾಗಿ ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. And Gentiles used to think that these people are too proud, they don't belong to us. ಆದ್ರೆ ಅನ್ಯ ಜನರು ಯಹೂದ್ಯರುಗಳ ಬಗ್ಗೆ ಒಂದು ಆಲೋಚನೆ ಅವರಿಗಿತ್ತು. ಅದೇನಂದ್ರೆ ಇವರು ಬಹಳ ಅಹಂಕಾರಿಗಳಾದಂತಹ ವ್ಯಕ್ತಿಗಳು, ಇವರ ಮಧ್ಯದಲ್ಲಿ ಇರೋದು ಸರಿಯಾಗುವುದಿಲ್ಲ ನಮಗೆ ಎಂಬುದಾಗಿ. So they always had some clashes. ಅವರ ಮಧ್ಯದಲ್ಲಿ ಯಾವಾಗಲೂ ಸಹ ಕೆಲವು ಗಲಾಟೆಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುವಂತವಾಗಿದ್ದವು. So Paul writes in many letters saying that there is no difference between Jew or Gentile, male or female, master or slave, in Christ Jesus we are all one. ಪೌಲನು ಅನೇಕ ಪತ್ರಿಕೆಗಳಲ್ಲಿ ಈ ಸಂಗತಿಗಳನ್ನು ಕ್ಲಿಯರ್ ಮಾಡ್ತಾ ಆತನು ಹೇಳ್ತಾನೆ, ಯಹೂದ್ಯ, ಗ್ರೀಕ ಅಥವಾ ಮ್ಲೇಚ್ಛ, ಹೂಣ, ಪುರುಷ, ಸ್ತ್ರೀ ಅನ್ನುವಂತ ಯಾವ ಭೇದವಿಲ್ಲ, ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ ಎಂಬುದಾಗಿ. Amen. Praise God. But there were some Jews who are called as Judaizers. ಅದರ ಮಧ್ಯದಲ್ಲಿರುವಂತಹ ಕೆಲವು ಯಹೂದ್ಯರು ಯಹೂದ್ಯ ಮತಾವಲಂಬಿಗಳು ಎಂಬುದಾಗಿ ಕರೆಯಲ್ಪಡ್ತಾ ಇದ್ರು. They used to tell to the believers or to the church that Christ is our savior only, Jewish savior, so you have to follow all the Jewish laws also. ಈ ಜುಡೈಸರ್ಸ್ ಅಂದ್ರೆ ಯಹೂದ್ಯ ಮತಾವಲಂಬಿಗಳು ಅನ್ನುವಂತ ಈ ಪಂಗಡದ ಈ ಜನರು ಅವ್ರು ಹೇಳ್ತಿರುವಂತಹ ಸಂಗತಿ ಏನಂದ್ರೆ, ಯೇಸು ಕ್ರಿಸ್ತನು ನಮ್ಮ ಯಹೂದ್ಯ ಜಾತಿಗಳ ರಕ್ಷಣೆಗಾಗಿ ಬಂದಿರುವಂತಾತನು. ಒಂದು ವೇಳೆ ಅನ್ಯರು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತದ್ದಾದ್ರೆ ನೀವು ನಿಮ್ಮ ಯಹೂದ್ಯ ಮತದ ಎಲ್ಲಾ ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು ನೀವು ಆಚರಣೆ ಮಾಡಲೇಬೇಕು ನಿಮ್ಮ ರಕ್ಷಣೆ ನಿಮಿತ್ತ ಎಂಬುದಾಗಿ. So one side Paul was preaching grace. ಒಂದು ಕಡೆ ಪೌಲನು ಕೃಪೆಯ ಕುರಿತು ಆತನು ಉಪದೇಶ ಮಾಡ್ತಾ ಇದ್ದಾರೆ. After he goes, these fellows used to come and tell that you have to follow this law, you have to wear this kind of dress, you have to follow food, this kind of food, everything they used to say. ಪೌಲನು ಎಲ್ಲರಿಗೂ ಪ್ರತ್ಯಕ್ಷವಾದಂತಹ ದೇವರ ಕೃಪೆಯ ಬಗ್ಗೆ ಉಪದೇಶ ಮಾಡಿ ಹೋದ ನಂತರ ಈ ಜನರು ಯಹೂದ್ಯ ಮತಾವಲಂಬಿಗಳು ಯಾರಿದ್ದಾರೆ ಇವರು ಮತ್ತು ಇಲ್ಲ, ನೀವು ಕ್ರಿಸ್ತನನ್ನು ನಂಬಿ ರಕ್ಷಣೆಯಲ್ಲಿ ನೀವು ಮುಂದುವರಿಬೇಕಾದ್ರೆ ಯಹೂದ್ಯ ಮತವನ್ನು ಸಹ ನೀವು ಅವಲಂಬಿಸಬೇಕು, ಅದರಲ್ಲಿರುವ ಪದ್ಧತಿಗಳನ್ನು ನೀವು ಆಚರಿಸಬೇಕು ಎಂಬುದಾಗಿ ಬೋಧನೆ ಮಾಡ್ತಾ ಇದ್ರು. They used to say you have to get circumcised also. ಅವರು ಹೇಳ್ತಾ ಇದ್ರು ನೀವು ಸುನ್ನತಿಯನ್ನು ಸಹ ಮಾಡಿಸಿಕೊಳ್ಳಲೇಬೇಕು ಎಂಬುದಾಗಿ. So when Christ has set us free from the law, they used to bring the yoke again. ನೋಡಿ, ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದ ನೊಗದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಹೀಗಿದ್ದಾಗಿ ಸಹ ತಿರುಗಿ ಅವರು ಯಹೂದ್ಯ ಮತಾವಲಂಬಿಗಳು ತಿರುಗಿ ಆ ನೊಗದ ಕೆಳಗೆ ಜನರನ್ನು ತರುವ ಪ್ರಯತ್ನವನ್ನು ಮಾಡ್ತಾ ಇದ್ರು. So he in the letter of Galatia, he strongly rebukes these people. ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಜನರನ್ನು, ಯಹೂದ್ಯ ಮತಾವಲಂಬಿಗಳನ್ನು, ಅವರ ಮಾತನ್ನು ಕೇಳುವಂತ ಜನರನ್ನು ಪೌಲನು ಬಹಳ ಕಠಿಣವಾಗಿ ಮತ್ತು ಆತನು ಗದರಿಸುವಂತದ್ದನ್ನು ನಾವು ನೋಡ್ತೇವೆ. Let's read one scripture portion, Galatians 1:8-9. ನಾವೆಲ್ಲರೂ ಈ ಒಂದು ವಾಕ್ಯ ಭಾಗವನ್ನು ಓದೋಣ. ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 8-9 ವಚನಗಳನ್ನು ನಾನು ಓದ್ತೇನೆ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 6ರಿಂದ ಓದೋಣ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ. ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ. Amen. Praise the Lord. Praise the Lord. See how strong his rebuke was, right? ಇಲ್ಲಿ ನೋಡಿ ಎಷ್ಟು ಕಠಿಣವಾಗಿ ಆತನು ಗದರಿಸ್ತಾ ಇದ್ದಾನು. He says that if you bring some other gospel than what I preached, you'll be cursed, he says. ನೋಡಿ, ನಾನು ಸಾರಿದ ಸುವಾರ್ತೆಗೆ ವಿರುದ್ಧವಾಗಿ ಬೇರೆ ಸುವಾರ್ತೆ, ಅದಲ್ಲದೆ ಬೇರೆದನ್ನು ನೀವು ಯಾರಾದರೂ ನಿಮಗೆ ಬೋಧಿಸುವಂತದ್ದಾದ್ರೆ ಅವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. Praise the Lord. Praise the Lord. Because he was constantly facing this battle. ಈ ಜುಡೈಸರ್ಸ್ ಅಂದ್ರೆ ಯಹೂದ್ಯ ಮತಾವಲಂಬಿಗಳ ಮೂಲಕವಾಗಿ ಈತನು ಈ ಒಂದು ಹೋರಾಟವನ್ನು ಎದುರಿಸ್ತಾ ಇದ್ದ. So he called them as foolish people. ಆ ಜನರನ್ನು ಪೌಲನು ಹೀಗೆ ಕರೀತಾ ಇದ್ದ, ಮೂರ್ಖರಾದ ಜನರೆಂಬುದಾಗಿ. And he says that you are enticed by Satan himself, he says. ಅವರು ಸೈತಾನನ ಮೂಲಕ ವಂಚಿಸಲ್ಪಟ್ಟ ಜನರು ಎಂಬುದಾಗಿ. Okay, so he was so against it. ಆತನು ಪೌಲನ ಈ ಸಂಗತಿಗಳಿಗೆ ಬಹಳ ವಿರುದ್ಧವಾಗಿ ಹೋಗ್ತಾ ಇದ್ದ. Okay, that it is almost as if like he wants to chase them away. ಅವರನ್ನು ಆತನು ಹೇಗೆ ಹೇಳ್ತಿದ್ದ ಅಂದ್ರೆ ಅವರನ್ನು ಹೊರಗಿಸಿ ಬಿಡಿರಿ ಎಂಬುದಾಗಿ, ನಿಮ್ಮ ಮಧ್ಯದಿಂದ ಹೊರಗಿಸಿ ಬಿಡಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದ. We see that happening in our days also. ನಾವು ಅಂತ ಜನರನ್ನು, ಅಂತ ಸಂಗತಿಗಳನ್ನು ನಮ್ಮ ದಿನಗಳಲ್ಲಿ ಸಹ ನಾವು ಕಾಣ್ತಾ ಇರ್ತೇವೆ. Okay, so when on one side they will be preaching saying that we are saved by grace through faith. ಒಂದು ಕಡೆ ಇಂಥ ಜನರು ಒಂದು ಕಡೆ ಹೀಗೆ ಹೇಳ್ತಾರೆ, ನಾವು ದೇವರ ಕೃಪೆಯಿಂದ ನಂಬಿಕೆ ಮೂಲಕ ರಕ್ಷಣೆ ಹೊಂದಿದವರಾಗಿದ್ದೇವೆ ಎಂಬುದಾಗಿ. Okay, but you have to do some things so that your salvation will be there, otherwise everything is gone. ನೋಡಿ, ನಿಮ್ಮ ರಕ್ಷಣೆಯಲ್ಲಿ ನೀವು ಹೊಂದಬೇಕಾದ್ರೆ, ಅದು ಪರಿಪೂರ್ಣವಾಗಬೇಕಾದ್ರೆ ಬೇರೆ ಕೆಲವು ಸಂಗತಿಗಳನ್ನು ಸಹ ನೀವು ಮಾಡಲೇಬೇಕೆಂಬುದನ್ನು ಸಹ ಅವರು ಹೇಳ್ತಾ ಇರ್ತಾರೆ. So one day I made a small video, 1 minute short video about salvation. ನಾನು ಒಂದು ದಿನ 1 ನಿಮಿಷದ ಒಂದು ಶಾರ್ಟ್ ಸಣ್ಣ ವಿಡಿಯೋವನ್ನು ನಾನು ರಕ್ಷಣೆ ಕುರಿತು ನಾನು ಮಾಡಿದೆ. And somebody commented below that, Pastor, you are preaching wrong. ಒಬ್ಬ ವ್ಯಕ್ತಿ ಅದಕ್ಕೆ ಪ್ರತಿಕ್ರಿಯಿಸುತ್ತಾ ಒಂದು ಕಾಮೆಂಟ್ ಅನ್ನು ಹಾಕಿದ್ರು, ನೀವೇನು ಬೋಧಿಸ್ತಿದ್ದೀರೋ ಅದು ತಪ್ಪಾಗಿದೆ ಎಂಬುದಾಗಿ. How can Christ do everything? ಹೇಗೆ ಕ್ರಿಸ್ತನು ಎಲ್ಲವನ್ನು ಮಾಡಿದ್ದಾನೆ? He did 90%, 10% we should do, no? ಆತನು 90% ಮಾಡಿದ್ದಾನೆ, 10% ನಾವು ಮಾಡ್ಬೇಕಲ್ವಾ? At least 10% can we do or not? He's asking ನಾವು that question. ಕನಿಷ್ಠ 10% ಆದ್ರೂ ನಮ್ಮ ರಕ್ಷಣೆಗಾಗಿ ಮಾಡ್ಬೇಕಲ್ವಾ? ಇಲ್ಲದಿದ್ರೆ ಹೇಗೆ ಮಾಡ್ಬೇಕಲ್ವಾ?
ಮಾಡ್ಬೇಕಲ್ಲ. See, this teaching is, exponentially increased in this world now. ಈ ದಿನಗಳಲ್ಲಿ ಸಹ ಈ ಒಂದು ತಪ್ಪಾದ ಉಪದೇಶ ಈ ವಿಷಯಗಳಲ್ಲಿ ಮತ್ತೆ ಎಲ್ಲಾ ಕಡೆ ಹರಡಿಕೊಳ್ತಿರುವಂತದ್ದನ್ನು ನಾವು ನೋಡ್ತೇವೆ. In our place Anantapur, I went to one church. ನಮ್ಮ ಪ್ಲೇಸ್ ಆಗಿರುವಂತಹ ಅನಂತಪುರದಲ್ಲಿ ಒಂದು ಚರ್ಚ್ಗೆ ನಾನು ಹೋಗಿದ್ದೆ. So it seems something happened in that church in that week. ಆ ಒಂದು ವಾರದಲ್ಲಿ ಆ ಚರ್ಚಲ್ಲಿ ಏನೋ ನಡೆದಿತ್ತು. So based on that, the preaching was going on, Sunday service was going on. ಆ ಸಂಗತಿ ಆಧಾರದಿಂದ ಭಾನುವಾರ ಆರಾಧನೆಯಲ್ಲಿ ಪ್ರಸಂಗ ಮತ್ತು ಮಾಡಲ್ಪಡ್ತಾ ಇತ್ತು. Somebody from Chennai came to preach in that church because church had problems. ಆ ಸಭೆಯಲ್ಲಿ ಸಮಸ್ಯೆಗಳು ಉಂಟಾದದರಿಂದ ಚೆನ್ನೈಯಿಂದ ಒಂದು ಪ್ರಸಂಗಿ ಬಂದುಬಿಟ್ಟು ಆ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಏನು ಗೊತ್ತಿಲ್ಲ ಅದರ ಸಂಬಂಧವಾಗಿ ಅವರು ಉಪದೇಶ ಮಾಡ್ತಾ ಇದ್ರು. So from beginning till the end, what he told is, you guys are going to hell. ಆತನ ಅಲ್ಲಿ ಹೇಳ್ತಿರುವಂತ ಸಂಗತಿ ಏನಂದ್ರೆ ಪ್ರಾರಂಭದಿಂದ ಅಂತ್ಯದ ತನಕ ನೀವು ನರಕಕ್ಕೆ ಹೋಗ್ತೀರಿ ಎಂಬುದನ್ನು ಆತನು ಹೇಳ್ತಾನೆ ಇದ್ದ. He was preaching so violently, hey, Lord is speaking, you did false, you will go to hell. ಆತನ ಬಹಳ ಮತ್ತು ತೀವ್ರವಾಗಿ ಆತನ ಬೋಧಿಸ್ತಾ ಇದ್ದ, ದೇವರು ನಿಮ್ಮ ಹತ್ರ ಮಾತಾಡ್ತಿದ್ದಾನೆ, ನೀವು ನರಕಕ್ಕೆ ಹೋಗ್ತೀರಿ ಎಂಬುದಾಗಿ. And everybody was clapping for that. ಅದಕ್ಕೋಸ್ಕರ ಸಜ್ಜನರು ಚಪ್ಪಾಳೆಯನ್ನು ಹೊಡಿತಾ I ಇದ್ರು. was scratching my head. ನಾನು ನನ್ನ ತಲೆಯನ್ನು ಕೆರಕೊಳ್ತಾ ಇದ್ದೆ. ಹೋಗಲಿಲ್ಲ, ಬೈತಾ ಇದ್ದಾರೆ. He's scolding you, can't you understand? They're clapping the ನಿಮ್ಗೆ ಅರ್ಥ ಆಗ್ತಾ ಇಲ್ವಾ, ಅವ್ರು ನಿಮ್ಮನ್ನು ಹೊಗಳ್ತಾ ಇಲ್ಲ, ನಿಮ್ಮನ್ನು ಬೈತಾ ಇದ್ದಾರೆ, ಅದಕ್ಕೆ ಸಹ ನೀವು ಕ್ಲಾಪ್ಸ್ ಆಗ್ತಿರಲ್ವಾ ಎಂಬುದಾಗಿ. Okay, towards the end I got a chance to pray. ಕಡೆಯದಾಗಿ ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಪಟ್ಟಿತ್ತು. I prayed everything against what he spoke because it's against the word of God. ಅವರು ಏನು ಪ್ರಸಂಗ ಮಾಡಿದರೋ ಅದಕ್ಕೆ ವಿರುದ್ಧವಾಗಿ ನಾನು ಪ್ರಾರ್ಥನೆ ಮಾಡಿದೆ. ಕಾರಣವೇನೆಂದರೆ ಅವರು ಮಾಡಿರುವಂತಹ ಪ್ರಸಂಗ ಎಲ್ಲ ದೇವರ ವಾಕ್ಯಕ್ಕೆ ವಿರುದ್ಧವಾಗಿತ್ತು. Praise the Lord. Praise the Lord. Galatians 3:1 ಓದೋಣ. ಗಲಾತಿ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ಸಹ ನಾವು ಓದಿಕೊಳ್ಳೋಣ. ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ? Praise the Lord. Praise the Lord. See how strongly Paul is saying, who made you like this? How foolish people, he says. ಇಲ್ಲ, ಆತನು ಹೇಳ್ತಿದ್ದಾನೆ, ಬಹಳ ಕಠಿಣವಾಗಿ ಅವರನ್ನು ಗದರಿಸ್ತಾ ಆತನು ಹೇಳ್ತಿದ್ದಾನೆ, ಬುದ್ಧಿ ಇಲ್ಲದ ಗಲಾತ್ಯದವರೇ, ನಿಮ್ಮನ್ನು ಮರಳುಗೊಳಿಸಿದವರು ಯಾರು ಎಂಬುದಾಗಿ. He's saying that in front of your eyes only Christ gave his life for you. ನಿಮ್ಮ ಕಣ್ಣೆದುರಿನಲ್ಲಿ ಶಿಲುಬೆಗೆ ಹಾಕಿಸಿಕೊಳ್ಳಲ್ಪಟ್ಟ ಯೇಸು ಕ್ರಿಸ್ತನು ವರ್ಣಿಸಲ್ಪಟ್ಟನಲ್ಲವಾ ಎಂಬುದಾಗಿ. How can you so be enticed by some other gospel so soon? ಬೇರೆ ಸುವಾರ್ತೆಯ ಮೂಲಕ ಹೇಗೆ ಇಷ್ಟು ಶೀಘ್ರವಾಗಿ ನೀವು ಮರಳುಗೆ ಒಳಗಾಗಿದ್ದೀರಿ ಎಂಬುದಾಗಿ. 5ನೇ ಅಧ್ಯಾಯ ಹೋದ್ರೆ 5ನೇ ಅಧ್ಯಾಯ 3-4 Galatians 5:3-4. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದೀ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತೀರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾಶ್ರಯದೊಳಗಿಂದ ಬಿದ್ದು ಹೋದರು. Praise the Lord. Praise the Lord. See, these people, Judaizers, were telling them, now you have to undergo circumcision. ನೋಡಿ, ಯಹೂದ್ಯ ಮತಾವಲಂಬಿಗಳು ಹೇಳ್ತಾ ಇದ್ದಾರೆ, ನೀವು ರಕ್ಷಣೆಯನ್ನು ಪರಿಪೂರ್ಣರಾಗಬೇಕಾದ್ರೆ ಸುನ್ನತಿಯನ್ನು ಮಾಡಿಸಿಕೊಳ್ಳಬೇಕು ಎಂಬುದಾಗಿ. Because you have to become one of us, they were saying. ನೀವು ಸುನ್ನತಿಯನ್ನು ಮಾಡಿಸಿಕೊಳ್ಳುವುದರ ಮೂಲಕ ಯಹೂದ್ಯರಾದ ನಮ್ಮ ಜೊತೆಯಲ್ಲಿ ನೀವು ಸೇರಿಸಲ್ಪಡ್ತೀರಿ ಎಂಬುದಾಗಿ. So Paul is rebuking them, saying that if you want to follow the law again you are bringing that burden back. What Christ has done is ineffective for you. ನೋಡಿ, ನೀವು ಯಾವಾಗಾದ್ರೆ ಧರ್ಮಶಾಸ್ತ್ರವನ್ನು ಅನುಸರಿಸುತ್ತಾ ಸುನ್ನತಿ ಮಾಡಿಸಿಕೊಳ್ಬೇಕಂತಾದ್ರೆ ನೀವು ಕ್ರಿಸ್ತನು ಏನು ಮಾಡಿದ್ದಾನೋ ಅದರಿಂದ ನೀವು ತಪ್ಪಿ ಹೋಗುವಂತವರಾಗಿದ್ದೀರಿ. ನೀವು ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಪ್ರತಿಯೊಂದನ್ನು ನೀವು ಅನುಸರಿಸಬೇಕಾಗ್ತದೆ ಎಂಬುದಾಗಿ. Praise the Lord. Praise the Lord. See, this kind of gospel is not gospel. Okay? ಈ ರೀತಿಯಾದಂತ ಸುವಾರ್ತೆ ಇದು ಸುವಾರ್ತೆಯೇ ಅಲ್ಲ. It is a mixed gospel, right? ಇದು ಕಲಬರಿಕೆಯ ಸುವಾರ್ತೆ ಆಗಿರ್ತದೆ. Okay, mixed gospel is not gospel. ಕಲಬರಿಕೆಯ ಸುವಾರ್ತೆಯೇ ಅಲ್ಲ. So that's why Paul is saying that Christ is ineffective. What he has done is ineffective for you because you are believing in grace and law also. ನೀವು ಕೃಪೆಯನ್ನು ಮತ್ತು ಧರ್ಮಶಾಸ್ತ್ರವನ್ನು ಎರಡನ್ನೂ ನೀವು ಅನುಸರಿಸಬೇಕಂತಾದ್ರೆ ಕ್ರಿಸ್ತನಿಂದ ನಿಮಗೆ ಏನು ಪ್ರಯೋಜನವಿಲ್ಲ ಎಂಬುದನ್ನು ಪೌಲನು ಹೇಳ್ತಾ ಇದ್ದಾನೆ. Praise the Lord. Praise the Lord. So this is called as a performance based salvation. ಈ ಒಂದು ರೀತಿಯಾದ ರಕ್ಷಣೆ ಅನ್ನುವಂಥದ್ದು ನಾವು ಏನಾದರೂ ಮಾಡುವುದರ ಮೂಲಕ ಹೊಂದುವಂತ ರಕ್ಷಣೆ ಆಗಿರ್ತದೆ. Praise the Lord. Praise the Lord. Have you heard anybody saying you have to confess your sins to be saved? ನೋಡಿ, ನೀವು ಯಾರಾದರೂ ಕೇಳಿದ್ದೀರಾ ನೀವು ರಕ್ಷಣೆ ಹೊಂದಬೇಕಾದ್ರೆ ನಿಮ್ಮ ಪಾಪಗಳನ್ನೆಲ್ಲ ನೀವು ಅರಿಕೆ ಮಾಡಬೇಕೆಂಬುದನ್ನು? ಕೇಳಿದ್ರಾ? ಎಸ್. ಅದು ಸರಿಯಾ, ಕರೆಕ್ಟಾ? ನೋ, ನೀವು ವಾಟ್ ಯು ಥಿಂಕ್? ಕರೆಕ್ಟಾ ಅಲ್ವಾ? ಅದು ಕರೆಕ್ಟಾ ಅಲ್ವಾ? ರಕ್ಷಣೆ ಹೊಂದಬೇಕಾದ್ರೆ ಹೇಳ್ತಾನಲ್ಲ, ನಾವು ಪಾಪಗಳನ್ನ ಅರಿಕೆ ಮಾಡಬೇಕು, ಆಗ ಅವರು ಕ್ಷಮಿಸ್ತಾರೆ ಎಂಬುದಾಗಿ. ಅಲ್ಲಲ್ಲ, ಈಗ ಕೇಳ್ತಾ ಇದ್ದಾರಲ್ಲ, ಕೆಲವರು ಹೇಳ್ತಾ ಇರ್ತಾರೆ ನೀವು ರಕ್ಷಣೆ ಹೊಂದಬೇಕಾದ್ರೆ ನೀವು ನಿಮ್ಮ ಪಾಪಗಳನ್ನ ಅರಿಕೆ ಮಾಡಬೇಕು ಎಂಬುದಾಗಿ ನಾವು ಕೇಳ್ತಾ ಇರ್ತೇವಲ್ವಾ? ಅದು ಸರಿ ಅಲ್ಲವಾ? ಸರಿ ಅಂತ ಹೇಳುವಾಗ ನೀವೆಲ್ಲ ಅಲ್ಲ ಹೇಳಿದ್ರಿ. ಹಾಗಾದ್ರೆ ಯೋಹಾನ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿದರೆ ಆತ ನೀತಿವಂತನೂ ನಂಬಿಕಸ್ಥನ ಆಗಿರುವುದರಿಂದ ನಿಮ್ಮೆಲ್ಲಾ ಪಾಪಗಳನ್ನು ಕ್ಷಮಿಸಿ ಎಲ್ಲಾ ದುರ್ನೀತಿಯಿಂದ ನಿಮ್ಮನ್ನು ತಪ್ಪಿಸ್ತಾನೆ, ರಕ್ಷಿಸ್ತಾನೆ ಎಂಬುದಾಗಿ. ಹಾಗಾದ್ರೆ ಅದು ಹೇಗೆ ಅರಿಕೆ ಮಾಡ್ಬೇಕಂತ ಉಂಟಲ್ಲವಾ? ಈಗ ಅರಿಕೆ ಮಾಡ್ಬೇಕಾ ಬೇಡವಾ? ಶುಡ್ ವಿ ಕನ್ಫೆಸ್ ಅವರ್ ಸಿನ್ಸ್ ಟು ಬಿ ಸೇವ್ಡ್? ನಾವು ರಕ್ಷಣೆ ಹೊಂದುವುದಕ್ಕಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡ್ಬೇಕಾ ಬೇಡವಾ? ಅಗತ್ಯವಾ? ರಕ್ಷಣೆಗಾಗಿ ಪಾಪಗಳನ್ನು ಅರಿಕೆ ನಮ್ಮ ಪಾಪಗಳನ್ನೆಲ್ಲ ಒಪ್ಪಿಕೊಂಡ್ರೆ ಆತನು ರಕ್ಷಿಸ್ತಾನೆ ಅನ್ನುವಂಥದ್ದು ಸರಿನಾ? If you want to confess your sins,
You have to write down all the list. Can you remember everything? ನೋಡಿ, ನಾವು ರಕ್ಷಣೆ ಹೊಂದಬೇಕಾದ್ರೆ ನಾವು ಮಾಡಿರುವ ಪ್ರತಿ ಪಾಪವನ್ನು ತಪ್ಪದೇ ಅರಿಕೆ ಮಾಡಿದರೆ ಮಾತ್ರ ರಕ್ಷಣೆ ಸಿಕ್ತೆ ಅನ್ನುವಂಥದ್ದಾದ್ರೆ ನಾವು ಹುಟ್ಟಿದಾಗಿಂದ ಮಾಡಿದ ಪಾಪಗಳನ್ನು ಎಲ್ಲವೂ ನಮಗೆ ನೆನಪಿರಲಿಕ್ಕೆ ಚಾನ್ಸ್ ಇಲ್ಲ. ಆದ್ರಿಂದ ಅದು ಸಾಧ್ಯ ಆಗ್ತದಾ? ಅದರ ಮೂಲಕ ರಕ್ಷಣೆ ಸಿಗ್ತದಾ? It's not possible, right? Okay, so for example, I'll give you one example. A good Christian, perfect in every way, is very perfect. ನೋಡಿ, ಒಳ್ಳೆ ಕ್ರೈಸ್ತವ ಆತನ ಎಲ್ಲಾ ವಿಷಯಗಳಲ್ಲಿ ಸಹ ಪರಿಪೂರ್ಣವಾಗಿರುವಂತ ಒಬ್ಬ ವ್ಯಕ್ತಿ. He was going in bike. ಆತನು ಬೈಕಲ್ಲಿ ಪ್ರಯಾಣ ಮಾಡ್ತಿದ್ದಾನೆ. Something happened on the way. ದಾರಿ ಮಧ್ಯದಲ್ಲಿ ಏನೋ ಸಂಭವಿಸಿತು. He turned back and scolded the driver, some other driver going by. ಆತನು ಬದಿಗೆ ತಿರುಗಿ ಇನ್ನೊಬ್ಬ ಡ್ರೈವರ್ ಅನ್ನು ಅವರು ಬೈತಾರೆ. Okay, let's say he scolded bad word. ಕೆಟ್ಟ ಮಾತನ್ನು ಅವರಿಗೆ ಬೈತಾರೆ. Until that point of his life, he was perfect. ಆ ಸಮಯದ ತನಕ ಆತನು ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿದ್ದಂತ ವ್ಯಕ್ತಿ. But at that moment, he sinned because he spoke profane words, bad words. ಆದ್ರೆ ಆ ಸಂದರ್ಭದಲ್ಲಿ ಸಿಟ್ಟು ಬಂದು ಬೇರೆ ಡ್ರೈವರ್ ಮೇಲೆ ಅವರು ಕೆಟ್ಟ ಮಾತುಗಳಿಂದ ಬೈತಾರೆ. When he was scolding like that, one lorry came and hit him. ಹಾಗೆ ಬೈತಿರುವಾಗ ಒಂದು ಲಾರಿ ಬಂದು ಈತನಿಗೆ ಹೊಡೆಯಿತು. He passed away. ಆತನ ಸತ್ತು ಹೋದ. Will he go to heaven or hell? ಆತನ ಪರಲೋಕಕ್ಕೆ ಹೋಗ್ತಾನ, ನರಕಕ್ಕೆ ಹೋಗ್ತಾನ? Heaven or hell? Heaven? Okay, pastor says heaven. What about you? Don't raise hand because pastor said. You think and tell. ಪಾಸ್ಟರ್ ಅವರು ಪರಲೋಕಕ್ಕೆ ಹೋಗ್ತಾರ ಅಂತ ಹೇಳ್ತಿದ್ದಾರೆ, ನೀವೇನು ಹೇಳ್ತೀರಾ? Yeah, he is really saved. Now what happens? But he scolded, no? Yeah. ಆತನ ರಕ್ಷಣೆ ಹೊಂದಿದ್ದಾನೆ, ರಕ್ಷಣೆ ಹೊಂದಿದ್ರೆ ಹೋಗ್ತಾರೆ ಗ್ಯಾರಂಟಿ ಅಂತ ಪಾಸ್ಟರ್ ಅವರು ಹೇಳ್ತಿದ್ದಾರೆ. ಬಟ್ ಆದ್ರೆ ರಕ್ಷಣೆ ಹೊಂದಿದ್ದಾನೆ, ಬಟ್ ಈಗ ಬೈದಿದ್ದಾನಲ್ವಾ ಕೆಟ್ಟ ಮಾತು. Okay, I want to add one more thing. He did not have time to say sorry to God. He did not have time to repent. ಯಾಕಂದ್ರೆ ಅಲ್ಲಿ ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಲಿಕ್ಕೂ ಸಹ ಸಮಯ ಎಲ್ಲ ಕೂಡಲೇ ಸತ್ತು ಹೋದ. ಬೈದಿದ್ದಾನೆ, ದೇವರೇ ನಾನು ಕ್ಷಮಿಸಿ ಅಂತ ಹೇಳೋದಕ್ಕೊಳಗೆ ಆಕ್ಸಿಡೆಂಟ್ ಆಯ್ತು. ಈಗ ಏನ್ ಮಾಡೋಣ? Where he will go? ಆತನ ಎಲ್ಲಿಗೆ ಹೋಗ್ತಾನೆ? Praise the Lord. Amen. Amen. So we don't go to heaven or hell because of what we have done, right? ನಾವು ಏನು ಮಾಡಿದ್ದೇವೋ ನಮ್ಮ ನೀತಿ ಕ್ರಿಯೆಗಳಿಂದ ನಾವು ಪರಲೋಕಕ್ಕೆ ಹೋಗುವುದಿಲ್ಲ. ಕ್ರಿಸ್ತನು ನಮಗೋಸ್ಕರ ಏನು ಮಾಡಿದ್ದಾನೋ ಅದನ್ನು ನಂಬುವುದರಿಂದ ನಾವು ಪರಲೋಕಕ್ಕೆ ಹೋಗುವರಾಗಿರ್ತೇವೆ. Amen. Because of what he has already done, he has done on the cross by his death, burial, resurrection, right? We believe in what he has done, so heaven is ours. ಆತನ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನದ ಮೂಲಕ ಆತನ ಶಿಲುಬೆಯಲ್ಲಿ ಏನನ್ನು ಮಾಡಿದ್ದಾನೋ ಅದರ ಆಧಾರದಿಂದ ಅದರ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ ನಾವು ರಕ್ಷಣೆ ಹೊಂದಿ ಪರಲೋಕಕ್ಕೆ ಹೋಗುವರಾಗಿರ್ತೇವಾಗಲಿ ನಾವು ಏನು ಮಾಡಿದ್ದೇವೋ ಆ ಕ್ರಿಯೆಗಳಿಂದ ನಾವು ಪರಲೋಕಕ್ಕೆ ಹೋಗುವರಾಗಿರುವುದಿಲ್ಲ. Praise the Lord. Praise the Lord. Hallelujah. Hallelujah. So it is not based on your performance or my performance or church performance or pastor's performance. It is what Jesus has done. ನೀವು ಏನು ಸಾಧಿಸಿದಿರೋ ನಿಮ್ಮ ಕ್ರಿಯೆಗಳಿಂದ ಅಥವಾ ಸಭೆಯ ಕ್ರಿಯೆಗಳಿಂದ ಅಥವಾ ಪಾಸ್ಟರ್ಸ್ ಕ್ರಿಯೆಗಳಿಂದ ಇದರ ಮೂಲಕ ನಾವು ಪರಲೋಕಕ್ಕೆ ಹೋಗುವಂತವರಾಗಿರುವುದಿಲ್ಲ. Praise God. Praise the Lord. So the dependency, how do you identify false gospel? Is by observing what they are saying about your salvation. The salvation, burden of salvation is on the people, or burden of the salvation is on the Lord himself. ನೋಡಿ, ಪೌಲನು ಹೇಳುವಂತಹ ಸುವಾರ್ತೆಗಳ ಮೂಲಕ ನಾವು ಹೇಗೆ ಸರಿಯಾದ ಸುವಾರ್ತೆಯನ್ನು ಗುರುತಿಸುವಂಥದ್ದಂದ್ರೆ ನಾವು ನೋಡ್ತೇವೆ ಜನರ ರಕ್ಷಣೆ ಅನ್ನುವಂಥದ್ದು ಜನರ ಮೇಲೆ ಡಿಪೆಂಡ್ ಆಗಿದೆಯಾ, ಆ ಭಾರ ಅನ್ನುವಂಥದ್ದು ಜನರು ಮಾಡುವ ಕಾರ್ಯಗಳ ಮೇಲೆ ರಕ್ಷಣೆ ಸಿಗ್ತದಾ ಅಥವಾ ಅದು ಕ್ರಿಸ್ತನ ಮೇಲೆ ಆ ಭಾರ ರಕ್ಷಿಸುವಂಥ ಭಾರ ಆತನು ಹೊಂದಿದ್ದಾನ ಅಂದ್ರೆ ಆತನು ಮಾಡಿರೋ ಕಾರ್ಯಗಳ ಮೂಲಕ ನಮಗೆ ರಕ್ಷಣೆ ಸಿಗ್ತದಾ, ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೋ ಅದರ ಮೇಲೆ ಪೌಲನ ಸುವಾರ್ತೆ ಯಾವುದೋ ನಾವು ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ. Praise God. Praise the Lord. A very famous verse we'll read, Romans 3:2. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಸಿದ್ಧವಾದ ವಾಕ್ಯ, ಇದನ್ನು ನಾವು ಓದೋಣ. ರೋಮ ಪತ್ರಿಕೆ 3:23. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. Amen. Amen. Praise God. Praise the Lord. See here, this verse is declaring very clearly that whether you are Jew or Gentile, whether you are Kannadiga or from Andhra, doesn't matter. Everybody fell short of glory. ಇಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತೈತೆ, ನೀನು ಯಹೂದ್ಯನಾಗಿರ್ಬೋದು ಅಥವಾ ಅನ್ಯನಾಗಿರ್ಬೋದು ಅಥವಾ ಬೇರೆ ಯಾವುದೇ ಭಾಷೆ ಯಾವುದೇ ಪ್ರಾಂತಕ್ಕೆ ಸೇರಿರುವ ವ್ಯಕ್ತಿ ಆಗಿರ್ಬೋದು, ಇಲ್ಲಿ ಯಾವ ಭೇದವೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಅನುಗ್ರಹಿಸುವ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. Since everybody lost that glory, everybody needs a savior. ನೋಡಿ, ಎಲ್ಲರೂ ದೇವರ ಮಹಿಮೆಯಿಂದ ಬಿದ್ದು ಹೋದ ಕಾರಣ ಎಲ್ಲರಿಗೂ ಸಹ ರಕ್ಷಕನ ರಕ್ಷಣೆಯ ಅಗತ್ಯವಿದೆ. Okay, praise the Lord. And what that savior has done is called as gospel actually. ನೋಡಿ, ರಕ್ಷಕನಾದ ವ್ಯಕ್ತಿ, ಬಿದ್ದು ಹೋದಂತ ವ್ಯಕ್ತಿಗಳನ್ನು ರಕ್ಷಿಸಕ್ಕೆ ಬಂದಂತ ರಕ್ಷಕನು ಏನು ಮಾಡಿದ್ದಾನೋ ಅದರ ಕುರಿತು ಹೇಳುವಂತದ್ದೇ ಸರಿಯಾದ ಸುವಾರ್ತೆ, ಸತ್ಯ ಸುವಾರ್ತೆ. Okay, what is real gospel? ಯಾವುದು ನಿಜವಾದ ಸುವಾರ್ತೆ? The real gospel is what Christ has done for you, not what you have done for Christ. ಸತ್ಯ ಸುವಾರ್ತೆ ಅಂದ್ರೆ ಏನಂದ್ರೆ ಕ್ರಿಸ್ತನು ನಿಮಗೋಸ್ಕರ ಏನು ಮಾಡಿದ್ದಾನೋ ಅದರ ಕುರಿತಾದ ವಾರ್ತೆ ಸತ್ಯ ಸುವಾರ್ತೆ. Okay, this word gospel in Greek, the word is written as evangelion.
Okay, I think spelling ಗಾಸ್ಪಲ್ ಸುವಾರ್ತೆ ಅನ್ನುವಂಥ ಪದಕ್ಕೆ ಗ್ರೀಕ್ ಪದದಲ್ಲಿ ಯುವ್ಯಾಂಗಿಲಿಯನ್ ಎಂಬುವಂತ ಪದ ಉಪಯೋಗಿಸಲ್ಪಟ್ಟಿರುತ್ತದೆ. So from this word only evangelism came. Okay. ಈ ಒಂದು ಪದದಿಂದಲೇ ಎವಾಂಜಲಿಸಂ ಎಂಬುವಂತ ಪದ ಬಂದಿರುವಂತದ್ದಾಗಿದೆ. Okay, evangelion is the word used only for gospel. ಯುವ್ಯಾಂಗಿಲಿಯೋನ್ ಎಂಬುವಂತ ಈ ಪದ ಸುವಾರ್ತೆಗೆ ಮಾತ್ರ ಉಪಯೋಗಿಸುವಂತ ಪದವಾಗಿರುತ್ತದೆ. Okay, so in English gospel means what? Good news, right? ನೋಡಿ, ಆಂಗ್ಲ ಪದದಲ್ಲಿ ನಾವು ನೋಡುವಂತದ್ದಾದ್ರೆ ಗಾಸ್ಪಲ್ ಅಂದ್ರೆ ಅದರ ಅರ್ಥ ಶುಭ ವಾರ್ತೆ ಅಥವಾ ಗುಡ್ ನ್ಯೂಸ್ ಎಂಬುದಾಗಿ ಹೇಳಲ್ಪಡ್ತದೆ. So in English or even in Kannada or Telugu, the word for gospel is made very simple. It's like good news. ಇಂಗ್ಲಿಷಲ್ಲಾಗಲಿ, ಕನ್ನಡದಲ್ಲಾಗಲಿ, ತೆಲುಗುನಲ್ಲಾಗಲಿ ಈ ನಮ್ಮ ಭಾಷೆಗಳಲ್ಲಿ ಸುವಾರ್ತೆ ಅನ್ನುವಂಥದ್ದನ್ನು ಬಹಳ ಸರಳವಾದ ಪದದಿಂದ ಅದು ಒಳ್ಳೆಯ ವಾರ್ತೆ ಎಂಬುದಾಗಿ ಒಂದು ಸರಳವಾದ ಪದ, ಕಾಮನ್ ಆದಂಥ ಪದ ಉಪಯೋಗಿಸಲ್ಪಟ್ಟಿದೆ. See, for example, cricket is going on, India won against Pakistan. It's a good news. ನೋಡಿ, ಕ್ರಿಕೆಟ್ ಆಗ್ತಾ ಇದೆ ಅಂತ ಎನಿಸಿ ಯಾವಾಗಾದ್ರೆ ನಮ್ಮ ಭಾರತ ವಿನ್ ಆದ್ರೆ ಅದರ ಬಗ್ಗೆ ಹೇಳುವಂತ ವಾರ್ತೆ ಸಹ ಶುಭ ವಾರ್ತೆ ತಾನೆ. Okay, but that's not gospel. ಆದ್ರೆ ಪ್ರತಿ ಶುಭ ವಾರ್ತೆ ಸುವಾರ್ತೆ ಅನ್ನುವಂತ ಗಾಸ್ಪಲ್ ಅನ್ನುವಂತ ಸಂಗತಿಗೆ ಹೋಲಿಕೆ ಆಗುವುದಿಲ್ಲ. Okay, but gospel is evangelion. ಆದ್ರೆ ಗಾಸ್ಪಲ್ಗೆ ಸರಿಯಾದಂತ ಪದ ಉಪಯೋಗಿಸಬೇಕಾದ ಪದ ಏನಂದ್ರೆ ಯುವ್ಯಾಂಗಿಲಿಯೋನ್ ಎಂಬುವಂತ ಪದ. Okay, the meaning is it is too good to be true. ಇವ್ಯಾಂಗಿಲಿಯೋನ್ ಎಂಬುವಂತ ಈ ಪದದ ಸರಿಯಾದ ಅರ್ಥವೇನೆಂದರೆ ನಂಬಲಿಕ್ಕೆ ಸಾಧ್ಯವಿಲ್ಲದಂತ ಸತ್ಯ ಎಂಬುದಾಗಿ. Okay, see, in Bible, in New Testament, it is used almost like 75 times. ಹೊಸ ಒಡಂಬಡಿಕೆಯಲ್ಲಿ ಈ ಪದ ಗಾಸ್ಪಲ್ ಇವ್ಯಾಂಗಿಲಿಯೋನ್ ಎಂಬ ಗ್ರೀಕ್ ಪದ 74ರಿಂದ 75 ಸಾರಿ ಉಪಯೋಗಿಸಲ್ಪಟ್ಟಿರುವಂತದ್ದಾಗಿದೆ. But in the other texts, that means that texts that are available in the world, this word is used only 2 to 3 times. That's all. ಆದ್ರೆ ನಮ್ಮ ಸತ್ಯವೇದದಲ್ಲಿ ಬಿಟ್ಟರೆ ಬೇರೆ ಲೋಕದಲ್ಲಿ ಯುವ್ಯಾಂಗಿಲಿಯೋನ್ ಎಂಬುವಂತ ಪದವನ್ನು ಹೆಚ್ಚು ಅಂದ್ರೆ 2 ಸಾರಿ 3 ಸಾರಿ ಮಾತ್ರ ಉಪಯೋಗಿಸಲ್ಪಟ್ಟಿರುವಂತದ್ದಾಗಿದೆ. Because there is nothing that good in the world. ಯಾಕಂದ್ರೆ ಈ ಪದವನ್ನು ಉಪಯೋಗಿಸುವಂತ ಶುಭ ಸಂಗತಿ ಲೋಕದಲ್ಲಿ ಎಲ್ಲೂ ಇಲ್ಲ, ಯಾವುದೂ ಇಲ್ಲ. Praise the Lord. Praise the Lord. Because there is nothing that good in the world, Paul uses this word for gospel. ಸುವಾರ್ತೆ ಅನ್ನುವಂಥ ಪದ, ಎವಾಂಗೆಲಿಯೋನ್ ಎಂಬುವಂಥ ಈ ಪದವನ್ನು ಉಪಯೋಗಿಸುವಂತ ಅಂಥ ಒಳ್ಳೆಯ ಸಂಗತಿ ಲೋಕದಲ್ಲಿ ಇಲ್ಲ. ಆದ್ರೆ ಸುವಾರ್ತೆ ಅಂಥ ಒಳ್ಳೆಯ ಸಂಗತಿ ಆಗಿರೋದ್ರಿಂದ ಪೌಲನು ಇದನ್ನು ವಿಶೇಷವಾಗಿ ಇದೇ ಪದವನ್ನು ಆಯ್ಕೆ ಮಾಡಿಕೊಂಡು ಉಪಯೋಗಿಸಿರುವಂತ ಆತನಾಗಿದ್ದಾನೆ. Praise the Lord. Praise the Lord. Well, in English, in Kannada, in Telugu, we don't have right word for evangelion, so we say it's good news. ನೋಡಿ, ಇವ್ಯಾಂಗಿಲಿಯೋನ್ ಎಂಬುವಂತ ಪದಕ್ಕೆ ನಮ್ಮ ಕನ್ನಡದಲ್ಲಿ, ತೆಲುಗುನಲ್ಲಿ, ಇಂಗ್ಲಿಷಲ್ಲಿ, ಹಿಂದಿಯಲ್ಲಿ ಸರಿಯಾದಂತ ಪದ, ಅದಕ್ಕೆ ಸರಿ ಸಮಾನವಾದಂತ ಪದ ನಮಗೆ ಇಲ್ಲ. ಆದ್ರಿಂದ ನಾವು ಬರೀ ಶುಭವಾರ್ತೆ, ಸುವಾರ್ತೆ ಎಂಬುವಂತ ಪದದೊಂದಿಗೆ ನಾವು ತೃಪ್ತರಾಗ್ತಾ ಇದ್ದೇವೆ. Praise the Lord. Praise the Lord. See, this gospel of God, Paul says one word, very profound word about that. Romans 1:16 and 17. ಈ ಸುವಾರ್ತೆ ಎನ್ನುವ ಸಂಗತಿಯನ್ನು ಪೌಲನು ವಿವರಿಸ್ತಾನೆ. ಅದಕ್ಕೆ ಒಂದು ಅದ್ಭುತವಾದ ವಾಕ್ಯ ನಾವು ನೋಡ್ತೇವೆ. ರೋಮ ಪತ್ರಿಕೆ 1ನೇ ಅಧ್ಯಾಯ 16-17 ವಚನಗಳು. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. Amen. Praise the Lord. Praise the Lord. See, gospel, it says here, Paul is saying here, gospel is the power of God. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಸುವಾರ್ತೆ ದೇವರ ಬಲ ಸ್ವರೂಪವಾಗಿದೆ ಎಂಬುದಾಗಿ. Praise the Lord. And the righteous will live by what? Faith. ನೀತಿವಂತನು ಯಾವುದರಿಂದ ಬದುಕುತ್ತಾನೆ? ನಂಬಿಕೆಯ ಮೂಲಕ. Praise God. The gospel is the power of God. ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. Okay, and Peter testifies to it, saying that you are made alive with the incorruptible seed. ಪೇತ್ರನು ಒಂದು ಸಂಗತಿಯನ್ನು ಹೇಳ್ತಾನೆ, ನೀವು ನಾಶವಾಗದ ಬೀಜದಿಂದ ಹುಟ್ಟಿದವರಾಗಿದ್ದೀರಿ ಎಂಬುದಾಗಿ. Praise the Lord. The gospel is the power of God or the seed of God that made us alive. ನೋಡಿ, ಸುವಾರ್ತೆಯು ಅದು ದೇವರ ಬಲ ಸ್ವರೂಪವಾಗಿದೆ ಮತ್ತು ನಮ್ಮನ್ನು ಬದುಕಿಸುವುದಕ್ಕೆ, ನಮಗೆ ಜನ್ಮ ಕೊಡುವಂತ ನಾಶವಾಗದ ಬೀಜವಾಗಿದೆ. Praise God. Praise the Lord. And the gospel is nothing but the grace of God. ನೋಡಿ, ಸುವಾರ್ತೆ ಅನ್ನುವಂಥದ್ದು ಆ ದೇವರ ಕೃಪೆಯಲ್ಲದೆ ಬೇರೊಂದು ಅಲ್ಲ. Praise the Lord. What is grace? ಕೃಪೆ ಅಂದ್ರೆ ಏನು? Romans 11:6. Okay, ಓದೋಣವಾ? ಕೃಪೆ ಅಂದ್ರೆ ಏನು ಎಂಬುದಾಗಿ ಈ ಒಂದು ವಾಕ್ಯವನ್ನು ಓದೋಣ. ರೋಮ 11:6. ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ ಪುಣ್ಯಕ್ರಿಯೆಗಳ ಕಾರಣದಿಂದ ಆದುಕೊಳ್ಳಲಿಲ್ಲವಷ್ಟೇ. ಹಾಗಲ್ಲದ ಪಕ್ಷಕ್ಕೆ ಕೃಪೆಯನ್ನು ಇನ್ನು ಕೃಪೆಯನ್ನು ಅನ್ನುವುದಕ್ಕೆ ಆಗುವುದಿಲ್ಲ. Praise the Lord. Praise the Lord. See, grace is not by our works. ನೋಡಿ, ಕೃಪೆ ಅಂದರೆ ಅದು ನಮ್ಮ ಪುಣ್ಯಕ್ರಿಯೆಗಳಿಂದ ಅಲ್ಲ. Okay, so what is it if it is not by our works? ಒಂದು ವೇಳೆ ಅದು ನಮ್ಮ ಪುಣ್ಯಕ್ರಿಯೆಗಳಿಂದ ಅಲ್ಲ ಅಂದ್ರೆ ಮತ್ತೆ ಏನಾಗಿದೆ? It is the gift of God, right? ಇದು ದೇವರ ವರವಾಗಿದೆ. Okay, it is a free gift given to the humanity.
ನೋಡು, ಮನುಷ್ಯ ಜಾತಿಗೆ ಮಾನವರಿಗೆ ದೇವರು ಕೊಟ್ಟಂತ ಉಚಿತಾರ್ಥವಾದ ವರ ಕೃಪೆಯಾಗಿದೆ. Praise the Lord. Praise the Lord. It is not from our works. ಇದು ನಮ್ಮ ಕ್ರಿಯೆಗಳಿಂದ ಉಂಟಾದದ್ದಲ್ಲ. If it is from our works, then it is not grace. ಒಂದು ವೇಳೆ ಅದು ನಮ್ಮ ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಾದ್ರೆ ಅದು ಕೃಪೆ ಅಲ್ಲ. If it is not grace, then it is not gospel that you are hearing. ಒಂದು ವೇಳೆ ಅದು ಕೃಪೆ ಅಲ್ಲದಿದ್ರೆ ನೀವು ಕೇಳ್ತಿರುವಂತದ್ದು ಅದು ಸುವಾರ್ತೆಯೇ ಅಲ್ಲ. Praise the Lord. Praise the Lord. See, ಕ್ರಿಯೆಗಳಿಂದ ಇರುವುದಾದ್ರೆ ಅದು ಕೃಪೆ ಅಲ್ಲ. ಕೃಪೆ ಅಲ್ಲ ಅಂತಂದ್ರೆ ಅದು ಸುವಾರ್ತೆ ಅಲ್ಲ. Praise the Lord. It is Praise not the Lord. gospel at all, right? ನೋಡಿ, ಪುಣ್ಯ ಕ್ರಿಯೆಗಳಿಂದ ಅಲ್ಲ, ಪುಣ್ಯ ಕ್ರಿಯೆಗಳಿಂದ ಅಂದ್ರೆ ಪುಣ್ಯ ಕ್ರಿಯೆಯಿಂದಲೇ ನಮ್ಮ ರಕ್ಷಣೆ ಅಂದ್ರೆ ಅದು ಕೃಪೆ ಅಲ್ಲ. ಕೃಪೆ ಇಲ್ಲ ಅಂತ ಹೇಳುವಂತದ್ದಾದ್ರೆ ಅದು ಸುವಾರ್ತೆನೇ ಅಲ್ಲ. Okay, one beautiful example. During the pre-final examinations, I got 33 marks in Hindi. ನಾನು ಪ್ರೀ ಫೈನಲ್ ಎಕ್ಸಾಮ್ಸ್ಗೆ ಮುಂಚೆ ಒಂದು ಎಕ್ಸಾಮ್ನಲ್ಲಿ ಹಿಂದಿಯಲ್ಲಿ ಜಸ್ಟ್ 33 ಮಾರ್ಕ್ ಮಾತ್ರ ನನಗೆ ಸಿಕ್ಕಿತ್ತು. Okay, that time our teacher, instead of scolding me, she corrected me, but she put +2 and wrote grace marks. ಆ ಟೈಮಲ್ಲಿ ನನ್ನ ಟೀಚರು ನನಗೆ ಬುದ್ಧಿ ಹೇಳಿದರು, ಬಟ್ ಆದರೆ ನನ್ನನ್ನು ಬೈಯದೆ ಅಲ್ಲಿ 33 ಮಾರ್ಕು +2 ಗ್ರೇಸ್ ಮಾರ್ಕ್ಸ್ ಎಂಬುದಾಗಿ ಬರೆದಿದ್ರು. Okay, praise God. Praise the Lord. ಟೀಚರ್ಸ್ ಇದ್ರಾ ಯಾರಾದರೂ? No ಟೀಚರ್ teachers ಇದ್ದೀರಾ? here? Okay. That is what grace mark is. You just add 2 more marks. ಪಾಪ ಇವರು ಪಾಸ್ ಆಗ್ತಾರೆ ಅಂತ. ಪಾಸ್ ಆಗ್ತಾರಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ 2 ಮಾರ್ಕನ್ನು ಯಾಡ್ ಮಾಡಿದ್ರಲ್ವಾ, ಅದುವೇ ಕೃಪೆಯಿಂದ ಕೊಟ್ಟಿರುವಂತಹ ಮಾರ್ಕ್ಸ್ ಆಗಿದೆ. Praise the Lord. Praise the Lord. The grace of Jesus Christ is, ಯೇಸು ಕ್ರಿಸ್ತನ ಕೃಪೆ ಏನೆಂದರೆ my marks are 0. ನನ್ನ ಮಾರ್ಕ್ಗಳು 0 ಆಗಿದ್ದವು. But instead of me, he wrote the test. ನನ್ನ ಬದಲಾಗಿ ಆತನೇ ಎಕ್ಸಾಮ್ ಅನ್ನು ಬರೆದ. And he gave 100 marks. ಆತನ 100 ಮಾರ್ಕ್ಗಳನ್ನು ನನಗೆ ಕೊಟ್ಟ. Praise the Lord. Praise the Lord. That is his grace. ಅದೇ ಆತನ ಕೃಪೆಯಾಗಿದೆ. Grace means God giving to us what we don't deserve. ನಾವು ಯಾವುದಕ್ಕೆ ಯೋಗ್ಯರು ಅರ್ಹರು ಅಲ್ಲವೋ ಅದನ್ನು ದೇವರೇ ಕೊಟ್ಟಿರುವಾಗ ಅದು ಕೃಪೆ ಎಂಬುದಾಗಿ ಹೇಳಲ್ಪಡ್ತೈತೆ. Hallelujah. Praise the Lord. Grace is God giving to us what we don't deserve. ಕೃಪೆ ಅಂದ್ರೆ ನಾವು ಯಾವುದಕ್ಕೆ ಅರ್ಹರಲ್ಲವೋ ಅದನ್ನು ದೇವರು ಕೊಟ್ಟಿರುವಾಗ ಅದು ಕೃಪೆ ಎಂಬುದಾಗಿ ಹೇಳಲ್ಪಡ್ತೈತೆ. Praise the Lord. Praise the Lord. Grace is God taking the burden of salvation upon himself. ಕೃಪೆ ಅಂದ್ರೆ ರಕ್ಷಣೆಯನ್ನು ಕೊಡುವಂತ ಭಾರವನ್ನು ಕರ್ತನು ತಾನೇ ತನ್ನ ಮೇಲೆ ಹಾಕಿಕೊಂಡಿರುವಂತದ್ದನ್ನೇ ಕೃಪೆ ಎಂಬುದಾಗಿ ಹೇಳಲಾಗ್ತದೆ. Praise the Lord. Praise the Lord. So how to identify false gospel? ತಪ್ಪಾದ ಸುವಾರ್ತೆ, ಸುಳ್ಳು ಸುವಾರ್ತೆ ಎಂಬುದಾಗಿ ಹೇಗೆ ನಾವು ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ? Okay, whenever a gospel is preached to you and it is bringing burden of salvation on you, that is a false gospel. ಯಾವಾಗಾದ್ರೆ ಸುವಾರ್ತೆ ನಿಮಗೆ ಸಾರಲ್ಪಡ್ತೈತೋ ಅಥವಾ ನೀವು ಸುವಾರ್ತೆಯನ್ನು ಕೇಳುವವರಾಗಿರ್ತೀರೋ ಆ ಸಮಯದಲ್ಲಿ ರಕ್ಷಣೆಯ ಭಾರ, ರಕ್ಷಣೆ ಹೊಂದಬೇಕಂದ್ರೆ ನೀನು ಇದು ಮಾಡಬೇಕೆಂಬುದಾಗಿ ನಿಮ್ಮ ಮೇಲೆ ಭಾರ ಯಾವಾಗಾದ್ರೆ ಹೋರಿಸಲ್ಪಡ್ತೈತೋ ಆಗ ನೀವು ಅದನ್ನು ಗುರುತಿಸಬೇಕು, ಇದು ತಪ್ಪಾದ ಸುವಾರ್ತೆ ಅಥವಾ ಸುಳ್ಳು ಸುವಾರ್ತೆ ಎಂಬುದಾಗಿ. Praise the Lord. Praise the Lord. So today also we have Judaizers. ಈ ದಿನಗಳಲ್ಲಿ ಸಹ ಯಹೂದ್ಯ ಮತಾವಲಂಬಿಗಳ ತರ ಇರುವಂತಹ ಜನರು ನಮ್ಮ ಮಧ್ಯದಲ್ಲಿದ್ದಾರೆ. They are not from Jewish background. They are Gentiles only. ಅವರೇನು ಯಹೂದ್ಯ ಜಾತಿಯ ಬ್ಯಾಕ್ಗ್ರೌಂಡ್ ಇರುವಂತವರಲ್ಲ, ಅವರು ಅನ್ಯರಾದ ನಮ್ಮಂತ ಅನ್ಯರಿಂದ ಬಂದಂತ ವ್ಯಕ್ತಿಗಳೇ. But they think that they are from Jewish background and bring all the law. ಅವರು ತಮ್ಮನ್ನು ತಾವೇ ಯಹೂದ್ಯ ಜಾತಿಗೆ ಸಂಬಂಧಪಟ್ಟವರೆಂಬುದಾಗಿ ಎಣಿಸಿಕೊಂಡು ಯಹೂದ್ಯ ಮತದ ಧರ್ಮಶಾಸ್ತ್ರವನ್ನು ಅವಲಂಬಿಸಬೇಕೆಂಬ ಭಾರವನ್ನು ಸಭೆ ಮಧ್ಯದಲ್ಲಿ ತರುವಂತವರಾಗಿರ್ತಾರೆ.